ನೀವು BDA ಸೈಟ್ ಮಾಲೀಕರಾಗಿದ್ದರೆ ನಿಮಗೆ ಬಿಗ್ ಶಾಕ್ ಒಂದು ಕಾದಿದೆ. ನಿಮ್ಮ ಸೈಟ್ ಮೇಲೆ ಸರ್ಕಾರದ ವಕ್ರ ದೃಷ್ಟಿ ಬಿದ್ದಿದೆ. ಏನಿದು ವಕ್ರ ದೃಷ್ಟಿ ಅಂತೀರಾ? ನಿವೇಶನ ಖರೀದಿಸಿ ನಿಗದಿತ ಸಮಯದಲ್ಲಿ ಮನೆ ನಿರ್ಮಿಸದೆ ಒಪ್ಪಂದದ ಷರತ್ತನ್ನು ಉಲ್ಲಂಘಿಸಿರುವಂತಹ ಎಲ್ಲ ಅಳತೆಯ ನಿವೇಶನಗಳಿಗೆ ಪ್ರಸಕ್ತ ಮಾರ್ಗಸೂಚಿ ದರದ ಮೇರೆಗೆ 10% ದಂಡವನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ BDA ಈಗಾಗಲೇ ನಿಗದಿಪಡಿಸಿದೆ. ಮುಂದಿನ ಕೆಲವೇ ತಿಂಗಳಲ್ಲಿ ದಂಡದ ಪ್ರಮಾಣ 25% ಏರಿಸಲಿಕ್ಕೆ BDA ಚಿಂತನೆ ನಡೆಸಿದೆ. ಇನ್ನು ನಾಡಪ್ರಭು ಕೆಂಪೇಗೌಡ ಬಡಾವಣೆ ಮತ್ತು ಅರ್ಕಾವತಿ ಬಡಾವಣೆಯನ್ನು ಹೊರತುಪಡಿಸಿ BDA ನಿರ್ಮಾಣದ ಬನಶಂಕರಿ 3ನೇ ಹಂತ, ಅಂಜನಾಪುರ, ಜಯನಗರ, ಕುಮಾರಸ್ವಾಮಿ ಲೇಔಟ್ನ 2ನೇ ಹಂತ, ನಾಗರಬಾವಿ, ನಂದಿನಿ ಲೇಔಟ್, ಜ್ಞಾನಭಾರತಿ, ವಿಜಯನಗರ, ಇನ್ನು RMV 2ನೇ ಹಂತ, HSR ಲೇಔಟ್, JP ನಗರ ಸೇರಿದಂತೆ ಮತ್ತಿತರ ಬಡಾವಣೆಗಳ ಒಟ್ಟು 4000ಕ್ಕೂ ಹೆಚ್ಚು ನಿವೇಶನಗಳಿಗೆ ಪರಿಷ್ಕೃತ 10% ದಂಡದ ದರವು ಅನ್ವಯ ಆಗುತ್ತೆ ಅಂತ BDA ಮೂಲಗಳು ಈಗಾಗಲೇ ತಿಳಿಸಿದೆ. ಇನ್ನು ಸ್ವಂತ ಸೂರು ಕಟ್ಟಿಕೊಳ್ಳಿ ಎಂಬ ಕಾರಣಕ್ಕೆ BDA ನಿರ್ಮಾಣದ ವಿವಿಧ ಬಡಾವಣೆಗಳಲ್ಲಿ ಕಡಿಮೆ ದರಕ್ಕೆ ನಿವೇಶನಗಳನ್ನು ಹಂಚಿಕೆ ಮಾಡಿದೆ. ಆದರೆ ಶ್ರೀಮಂತರು, ಬಿಲ್ಡರ್ಗಳು, ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಇವುಗಳನ್ನು ಖರೀದಿಸಿ ನಂತರ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಹಿನ್ನೆಲೆಯಲ್ಲಿ BDA ನಿವೇಶನ ಹಂಚಿಕೆ ಸಂದರ್ಭದಲ್ಲಿ ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ದಂಡ ಪ್ರಮಾಣ ಹೆಚ್ಚಿಸಲಾಗಿದೆ. ಇಲ್ಲಿ ಈ ಹಿಂದೆ 2020 ಆಗಸ್ಟ್ 28ನೇ ತಾರೀಕು ಹೊರಡಿಸಿದ ಆದೇಶದಲ್ಲಿ ಗುತ್ತಿಗೆ ಹಾಗೂ ಮಾರಾಟ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿರುವ ನಿವೇಶನಗಳಿಗೆ ಇನ್ನು 20x30 ಸ್ಕ್ವೇರ್ ಫೀಟ್ ನಿವೇಶನಕ್ಕೆ 5,000 ರೂಪಾಯಿ, ಇನ್ನು 20x30ಗಿಂತ ಹೆಚ್ಚು ಮತ್ತು 30x40 ಅಳತೆಗಿಂತ ಕಡಿಮೆ ನಿವೇಶನಕ್ಕೆ 15,000 ರೂಪಾಯಿ, ಇನ್ನು 30x40 ಅಳತೆಯ ನಿವೇಶನಕ್ಕೆ 60,000 ರೂಪಾಯಿ, 40x60 ಅಳತೆಯ ನಿವೇಶನಕ್ಕಿಂತ ಕಡಿಮೆ ಅಳತೆಗೆ 1,20,000 ರೂಪಾಯಿ, ಇನ್ನು 40x60ಗಿಂತ ಹೆಚ್ಚು 50x80ಗಿಂತ ಕಡಿಮೆ ಅಳತೆಯ ನಿವೇಶನಗಳಿಗೆ 3,75,000 ರೂಪಾಯಿ ಹಾಗೂ 50x80ಗಿಂತ ಹೆಚ್ಚಿರುವ ನಿವೇಶನಕ್ಕೆ 56 ಲಕ್ಷ ದಂಡದ ಮೊತ್ತವನ್ನು ನಿಗದಿಪಡಿಸಲಾಗಿತ್ತು. ಇನ್ನು ಪರಿಷ್ಕೃತ ದಂಡ 10% ಇದೀಗ 2024 ಸೆಪ್ಟೆಂಬರ್ 23ರಿಂದ ಅನ್ವಯವಾಗುವಂತೆ ಇಂದಿನ ಮಾರುಕಟ್ಟೆ ದರ 10% ಈಗಾಗಲೇ ದಂಡ ನಿಗದಿಪಡಿಸಲಾಗಿದೆ. ಇನ್ನು ಉದಾಹರಣೆಗೆ ಹೇಳೋದಾದರೆ 2005ರಲ್ಲಿ BDAಯಿಂದ 20x30 ಅಳತೆಯ ನಿವೇಶನವನ್ನು 5 ಲಕ್ಷಕ್ಕೆ ಖರೀದಿಸಿ ಇದುವರೆಗೂ ಕೂಡ ನಿವೇಶನದಲ್ಲಿ ಮನೆ ನಿರ್ಮಿಸದೇ ಇದ್ದರೆ ಅದು BDA ನಿಯಮ ಉಲ್ಲಂಘಿಸಿದಂತೆ. ಪ್ರಸ್ತುತ ಈ ನಿವೇಶನದ ಇಂದಿನ ಮಾರ್ಗಸೂಚಿ ದರ 30 ಲಕ್ಷ ರೂಪಾಯಿ ಇದ್ದರೆ ನಿವೇಶನದ ಮಾಲೀಕ 10% ಅಂದರೆ 3 ಲಕ್ಷ ದಂಡವಾಗಿ ಪಾವತಿಸಬೇಕಾಗುತ್ತೆ BDAಗೆ. ಭವಿಷ್ಯದಲ್ಲಿ ಮಾರ್ಗಸೂಚಿ ದರದ 25%ಕ್ಕೆ ಏರಿಸಲಿಕ್ಕೂ ಕೂಡ ಚಿಂತನೆ ನಡೆಸಿದೆ ಅಂತ BDA ಮೂಲಗಳು ಈಗಾಗಲೇ ತಿಳಿಸಿವೆ. ನಿವೇಶನ ಕೊಳ್ಳುವ ಆಸಕ್ತರಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ. BDA ಬಡಾವಣೆಗಳನ್ನು ನಿರ್ಮಿಸಿದ ನಂತರ 10 ವರ್ಷ ತನ್ನ ಸುಪರ್ದಿಯಲ್ಲೇ ಇಟ್ಕೊಂಡಿರುತ್ತೆ BDA. ಯಾಕಂದರೆ ಅದಕ್ಕೆ ಸಾಕಷ್ಟು ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಡ್ಬೇಕಾಗ್ತದೆ ಮಾಲೀಕರಿಗೆ. ಅದಾದ ನಂತರ ಆ ಸಂದರ್ಭದಲ್ಲಿ ಮನೆ ನಿರ್ಮಿಸ್ಕೊಂಡಿರ್ತಾರೆ. ಇನ್ನು ಕೆಲವರು ಖಾಲಿ ಜಾಗವನ್ನು ಹಾಗೇ ಇಟ್ಕೊಂಡು ನಂತರ ಸೇಲ್ ಡೀಡ್ಗಾಗಿ ಇನ್ನು BDA ಬಳಿ ಬರ್ತಾರೆ. ಮತ್ತು ಕೆಲವರು 20 ವರ್ಷಗಳಾದರೂ ಕೂಡ ಖಾಲಿ ಇಟ್ಕೊಂಡು ನಂತರ ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾರೆ. ಅಂಥವರಿಗೆ ದಂಡ ವಿಧಿಸುವಂತಹ ನಿಯಮವನ್ನು ಜಾರಿಗೆ ತರಲಾಗಿದೆ. ಆದರೆ ನಿಜವಾಗಿಯೂ ಹಣಕಾಸಿನ ತೊಂದರೆಯಿಂದ ನಿಗದಿತ ಅವಧಿಯೊಳಗೆ ಮನೆಗಳನ್ನು ಕಟ್ಟಿಕೊಳ್ಳಲ್ಲ ಆಗದೇ ಇದ್ದವರಿಗೆ ನೂತನ ಪರಿಷ್ಕೃತ ದಂಡದಿಂದ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ನಿಗದಿತ ಅವಧಿಯಲ್ಲಿ ಮನೆ ಕಟ್ಟದಿದ್ದರೆ ನಿವೇಶನ ವಾಪಸ್ ಪಡೆಯಬೇಕೆಂಬ ನಿಯಮವೂ ಇದೆ. BDA ನಿಯಮ ಹೇಳ್ತದೆ. ಇನ್ನು 1994ರಿಂದ 96ರ ಅವಧಿಯಲ್ಲಿ BDA ನಿವೇಶನ ಹಿಂಪಡೆಯದಿದ್ದಕ್ಕೆ ಕೆಲವರು ಕೋರ್ಟ್ಗೆ ಹೋಗಿದ್ದರು. ದಂಡ ವಿಧಿಸಿ ನಿವೇಶನ ಕೊಡುವಂತೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅಂದಿನಿಂದ ದಂಡ ವಿಧಿಸುತ್ತಾ ಬಂದಿದ್ದೇವೆ. ಖರೀದಿಸಿದ ನಿವೇಶನದ ಬೆಲೆ ಏರಿಕೆಯೂ ಕೂಡ ಆಗಿದೆ. ಅಂತೆಯೇ ದಂಡವೂ ಕೂಡ ಪರಿಷ್ಕರಣೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಮೂಡಾ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು, ಸುದ್ದಿಯಾಗಿತ್ತು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ತಲೆದಂಡ ಆಗುತ್ತೆ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೂಡ ಹರಿದಾಡ್ತಾ ಇತ್ತು. ಮತ್ತೊಂದು ಕಡೆ ಗ್ಯಾರಂಟಿಗಳ ಜಂಜಾಟದಲ್ಲಿ ಸರ್ಕಾರ ಒಂದು ಕಡೆ ಏನು ಮಾಡೋದು, ಗ್ಯಾರಂಟಿಗಳಿಗೆ ಹಣ ಹೇಗೆ ವಿನಿಯೋಗ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಕೂತಿದೆ. ಹಾಗಾಗಿ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಈಗ
BDA ಸೈಟ್ಗಳ ಮೇಲೆ ಕೂಡ ಸರ್ಕಾರದ ವಕ್ರ ದೃಷ್ಟಿ ಬಿದ್ದಿದೆಯಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಈಗಾಗಲೇ ಹಾಲಿನ ದರ ಜಾಸ್ತಿ ಆಯಿತು, ಮುದ್ರಾಂಕ ದರ ಜಾಸ್ತಿ ಆಯಿತು, ಬಾಂಡ್ ಪೇಪರ್ ದರ ಜಾಸ್ತಿ ಆಯಿತು. ಹೀಗೆ ಎಲ್ಲ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಬಂದಾಗ ಈಗ BDA ಮೇಲೂ ಕೂಡ ಸರ್ಕಾರದ ಕಣ್ಣು ಬಿತ್ತ. ಹಾಗಾದರೆ ಯಾರು 10 ವರ್ಷ ಹಾಗೇ ಸೈಟ್ ಖಾಲಿ ಬಿಟ್ಕೊಂಡಿರ್ತಾರೆ, ಯಾಕಂದರೆ ಅದನ್ನು ಮುಂದೆ ಒಳ್ಳೆ ಬೆಲೆ ಬರುತ್ತೆ ಈ ಸೈಟ್ಗೆ, ಆಮೇಲೆ ನಾವು ಬಿಲ್ಡರ್ಗಳ ಹತ್ರ ಸೇಲ್ಸ್ ಮಾಡೋಣ, ಒಂದು ಒಳ್ಳೆ ಮೊತ್ತಕ್ಕೆ ಸೇಲ್ ಮಾಡೋಣ ಅಂತ ಯಾರಾದರೂ ನಿರೀಕ್ಷೆ ಮಾಡ್ತಾಯಿದ್ರೆ ನಿಮ್ಮ ಸೈಟು ನೀವು ಸೇಲ್ ಮಾಡಲ್ಲ, ವಾಪಸ್ಸು BDA ಪಡ್ಕೊಳ್ಳುತ್ತೆ. ಇಲ್ಲಾಂದರೆ ಇಷ್ಟು ದಿವಸ ನೀವು ಮನೆ ಕಟ್ತೇನೆ ಹಾಗೆ ಇಟ್ಕೊಂಡಿದ್ದಕ್ಕೆ ನಿಮ್ಗೆ ಈಗಾಗಲೇ ನಾವು ಏನು ಹೇಳಿದ್ವಲ್ಲ 10% ಅಷ್ಟು ದಂಡ ಹಾಕ್ತಾರೆ. ಇದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋದರೆ 25% ಮತ್ತು ನಿಮಗೆ ದಂಡ ಹಾಕುವಂತಹ ಕೆಲಸಕ್ಕೆ BDA ಮುಂದಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. Ashwavega English News. Coming soon. Your channel, your voice, your trust.